ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷವಾಗಿತ್ತು. ಚೆನ್ನಮ್ಮ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಚೆನ್ನಮ್ಮ ಅಂತಿಮ ದರ್ಶನ ಪಡೆದಿದ್ದಾರೆ. ಇನ್ನು ಬೆಂಗಳೂರಿನ ಪದ್ಮನಾಭನಗರದಲ್ಲಿರೋ ದೇವೇಗೌಡರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರು ಚೆನ್ನಮ್ಮನ ದರ್ಶನ ಪಡೆದಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಅಂತಿಮ ದರ್ಶನದ ಬಳಿಕ ಈಗ ಹಾಸನದತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಿದೆ. ದಾರಿಯುದ್ದಕ್ಕೂ ಅಪಾರ ಸಂಖ್ಯೆಯಲ್ಲಿ ನೆರೆದ ಜನರು ಚೆನ್ನಮ್ಮ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ದೇವೇಗೌಡರ ಮನೆಯಲ್ಲಿ ಚೆನ್ನಮ್ಮಗೆ ಕಡೆ ಪೂಜೆಯನ್ನು ಮಾಡಲಾಯಿತು. ಪತ್ನಿ ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಕೊನೆಯ ಪೂಜೆಯನ್ನು ನೆರವೇರಿಸಿದ್ದು. ಈ ವೇಳೆ ಪತ್ನಿ ಪಾರ್ಥಿವ ಶರೀರದ ಮುಂದೆ ಮಾಜಿ ಪ್ರಧಾನಿ ದೇವೇಗೌಡರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ನನ್ನನ್ನು ಕರೆದುಕೊಂಡು ಹೋಗಬಹುದಿತ್ತು, ನಿನ್ನ ಜೊತೆ ನಾನು ಬರ್ತಿದ್ದೆ ಅಂತ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಇನ್ನು ತಾಯಿಯ ಪಾರ್ಥಿವ ಶರೀರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತಿಮ ಪೂಜೆಯನ್ನು ನೆರವೇರಿಸಿದರು. ಈ ವೇಳೆ ತಾಯಿಯನ್ನು ನೆನೆದು ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ತಾಯಿಯ ಪಾರ್ಥಿವ ಶರೀರದ ಮುಂದೆ ಕುಮಾರಸ್ವಾಮಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದರು. ಇನ್ನು ಪತ್ನಿಯನ್ನ ನೆನೆದು ದೇವೇಗೌಡರು ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಬೆಂಗಳೂರಿನಿಂದ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ಸಾಗಿಸುವುದಕ್ಕೂ ಮುನ್ನ ದೇವೇಗೌಡರು ಪತ್ನಿಯ ಪಾರ್ಥಿವ ಶರೀರದ ಮುಂದೆ ಅಳುತ್ತಾ ನಿಂತಿರೋ ದೃಶ್ಯ ಎಲ್ಲರ ಮನ ಕಲಕುವಂತಿತ್ತು. ಇನ್ನು ದೇವೇಗೌಡರ ಪುತ್ರಿ ಎಚ್.ಡಿ.ಯವರನ್ನ ಸಂತೈಸಿ ಸಮಾಧಾನ ಪಡಿಸಿದರು. ಅಮ್ಮನ ಸಾವಿನ ದುಃಖ ತಡೆಯಲಾರದೆ ಮಾಜಿ ಸಚಿವ ರೇವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ನಿನ್ನೆಯಿಂದಲೂ ತಾಯಿಯ ಅಗಲುವಿಕೆಯ ದುಃಖ ಸಹಿಸಲಾಗದೆ ರೇವಣ್ಣ ಅಳ್ತಾನೇ ಇದ್ದಾರೆ. ಹೊಳೆನರಸೀಪುರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಸ್ಥಳ ಪರಿಶೀಲನೆಗೆ ರೇವಣ್ಣ ತೆರಳಿದ್ರು. ಈ ವೇಳೆ ಕೂಡ ತಾಯಿಯನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಕಾಪಾಡಬೇಕು. ನಿಮ್ಮ ತಾಯಿನ ಶಿಕ್ಷೆಯಲ್ಲಿ ದೊಡ್ಡ ಗುರುಗಳು ಚೆನ್ನಮ್ಮರೇ ಬಂದಿರ್ತಾರೋ ಈಗೆಲ್ಲಿ ಯಾರೇ ಹೋದ್ರು ಒಬ್ಬರಿಗೆ ಕೈಲಾದಷ್ಟು ಊಟ ತಿಂಡಿ ಕೊಟ್ಟು ಅವ್ರಿಗೆ ಕೊಟ್ಬಿಡ್ತಾರೆ. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಏನೇ ಕಷ್ಟ ಇರ್ಬೋದು ಎಲ್ಲ ಇರ್ತಾರೆ. ಇವತ್ತು ಇನ್ನು ಭವಾನಿ ರೇವಣ್ಣ ಕೂಡ ಅತ್ತೆಯನ್ನ ನೆನೆದು ಭಾವುಕರಾದರು. ಹೊಳೆನರಸೀಪುರದ ಬಳಿ ಮಾತಾಡಿದವರು, ಅತ್ತೆಯವರು ಜೀವನದಲ್ಲಿ ಬಹಳ ಏಳುಬೀಳುಗಳನ್ನು ಕಂಡಿದ್ದಾರೆ. ಅವರು ನಮಗೆ ಅತ್ತೆ ಆಗಿರಲಿಲ್ಲ, ತಾಯಿಯಂತೆ ಪ್ರೀತಿ ತೋರಿಸಿದವರು. ಅವರಿಗೆ ಹೊಳೆನರಸೀಪುರ ಇಲ್ಲಿನ ಜನ ಅಂದರೆ ಎಲ್ಲಿಲ್ಲದ ಪ್ರೀತಿ. ಅತ್ತೆ ಇಲ್ಲ ಅಂತ ನೆನೆದು ಬೇಸರವಾಗ್ತಿದೆ ಅಂತ ಹೇಳಿದರು.
ಇದು ಈ ಮನೆಯಲ್ಲೇ ಅವ್ರು ಜಾಸ್ತಿ ಇಷ್ಟಪಡ್ತಿದ್ರು. ಹಾಗಾಗಿ ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಅಂತಿಮ ದರ್ಶನಕ್ಕೂ ಇಟ್ಟು ಹಾಗೆ ಒಳ್ಳೆ ರೀತಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆಗಳನ್ನ ಮನೇಲಿ ಮಾಡ್ಕೊಂಡಿದ್ದೀವಿ. ಮತ್ತು ಅವರು ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಿದ್ರು. ನನಗೆ ಅವರೊಂದು ಈಗ ನನಗೆ ಹೆತ್ತ ತಾಯಿಗಿಂತ ಹೆಚ್ಚಾಗಿಬಿಟ್ರು ಅವ್ರು ನನಗೆ. ಹಾಗಾಗಿ ಒಡನಾಟ ಜಾಸ್ತಿ ಇರೋದ್ರಿಂದ ಜೊತೆಯಲ್ಲಿ ಒಂದು ಮದುವೆಗೆ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವುದಾದ್ರು ಒಂದು ಇದಕ್ಕೆ ಹೋಗಲಿ, ಭವಾನಿ ಜೊತೆಲಿ ಹೋಗೋಣ, ಭವಾನಿ ಜೊತೆಲಿ ಹೋಗೋಣ ಹಾಗೆಯೇ ಕರಿತಾ ಇರೋರು. ಹಾಗಾಗಿ ನಾನು ಅವ್ರ ಜೊತೆನೇ ಸುತ್ತಾಡಿ ಮಾಡಿ, ಹಾಗಾಗಿ ಅವರು ಹೆಚ್ಚು ಜೊತೆಯಲ್ಲಿ ಇರ್ತಿದ್ವಿ. ಇದು ಈ ಮನೆ. ಚೆನ್ನಮ್ಮ ನೆನೆದು ಮೈದುನ ಅಣ್ಣೇಗೌಡ ಭಾವುಕರಾಗಿದ್ದಾರೆ. ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರಿ ಹೋಗಿದ್ರು. ಚೆನ್ನಮ್ಮ ನಮ್ಮನ್ನೆಲ್ಲ ಸಾಕಿದ ಮಹಾದೇವತೆ. ಹೊಳೆ ನರಸೀಪುರಕ್ಕೆ ಕರೆದುಕೊಂಡು ಹೋಗಿ ಚೆನ್ನಮ್ಮ ನಮ್ಮನ್ನು ಸಾಕಿದ್ರು. ದೇವೇಗೌಡರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಮಕ್ಕಳನ್ನ ಕೂಡ ಚೆನ್ನಮ್ಮ ತಮ್ಮ ಮಕ್ಕಳಂತೆ ಬೆಳೆಸಿದ್ದಾರೆ. ಅವರ ಅಗಲುವಿಕೆ ನಮಗೆ ತುಂಬಲಾರದಂತಹ ನಷ್ಟ ಅಂತಂದರು. ಅಮ್ಮನೂ ಒಂದೇ ತೀರ್ಕೊಂಡ್ಮೇಲೆ ದೇವೇಗೌಡರು ಒಳನಿಸ್ಬೋದು ಮನೆ ಮಾಡಿದರು. ಅವಾಗ ಕರ್ಕೊಂಡೋಗಿ ನಮ್ಮ ಚಿಕ್ಕ ಹುಡುಗರಿಂದ ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ನಮಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟು ತಾಯಿ ಹುಟ್ಟಿದ್ದು ಬೇರೆ ಆದರೂ ನಮ್ಮ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು ನಮ್ಮ ಧರ್ಮ ದೇವತೆ ಎರಡೂ ಕುಟುಂಬಕ್ಕೆ. ಇವತ್ತು ಯಾರೇ ಬರಲಿ ನಮ್ಮನ್ನು ಸಹ ಅವ್ರ ಮಕ್ಕಳ ಜೊತೆನೇ ಬೆಳೆಸಿದ್ದಾರೆ. ನಾವು ಸರ್ಕಾರಕ್ಕೆ ಕೇಳೋದು ಅಂದರೆ ಹಾಸನ ಜಿಲ್ಲೆಗೆ ಅವರ ಈ ಒಂದು ಅಂತ್ಯಕ್ರಿಯೆ ನಡೆಯೋ ಟೈಮ್ನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಾರ ಅಟ್ಲೀಸ್ಟ್ ರಜಾ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾರೆ. ಚೆನ್ನಮ್ಮ ಪ್ರತಿ ವರ್ಷ ಕುಟುಂಬ ಸಮೇತರಾಗಿ ದೇಗುಲಕ್ಕೆ ಬರ್ತಿದ್ರು ಅಂತ ಹೊಳೆ ನರಸೀಪುರದ ರಂಗನಾಥ ಸ್ವಾಮಿ ದೇಗುಲದ ಅರ್ಚಕರು ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತಾಡಿದ ಅವರು, ಈ ದೇಗುಲದ ಅಭಿವೃದ್ಧಿಗೆ ಚೆನ್ನಮ್ಮನವರ ಕೊಡುಗೆ ಅಪಾರ. ರಂಗನಾಥ ಸ್ವಾಮಿ ಹರದನಹಳ್ಳಿಯ ಶಿವ, ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ಚೆನ್ನಮ್ಮನವರ ಇಷ್ಟದ ದೇವರು. ಈ ದೇಗುಲ ಅಭಿವೃದ್ಧಿಯಾಗಲು ಚೆನ್ನಮ್ಮನವರೇ ಕಾರಣ ಅಂತ ಹೇಳಿದರು. ಮುಖ್ಯಮಂತ್ರಿ ಆದಂಥ ಅವರು ಪ್ರತಿ ವರ್ಷ ಬಂದು ಇಲ್ಲಿ ಬಂದು ಯಾವುದೇ ಅವ್ರದ್ದು ಸ್ವಂತ ಕಾರ್ಯಕ್ರಮ ಆಗಿರ್ಬೋದು, ಅವರ ರಾಜಕೀಯವಾಗಿ ದೇವೇಗೌಡರಿಗೆ ಬಲವಾಗಿರ್ಬೋದು, ಅವ್ರು ಬಂದು ಪ್ರತಿನಿತ್ಯ ಇಲ್ಲಿ ರಂಗನಾಥನಲ್ಲಿ ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡಿ, ಅರ್ಚನೆ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ವಿನಿಯೋಗ ನಂತರ ಮಾಡಿಕೊಂಡು ಅವ್ರು ಈ ಥರ ಕೆಲಸವನ್ನು ನೆರವೇರಿಸಿದ್ದು. ಇಲ್ಲಿ ಹೇಗೆ ಅಂದರೆ ಮೆಟ್ಲು ಎತ್ಕೊಂಡು ಬರಬೇಕಾಯಿತು. ಇಲ್ಲಿ ಬಂದರೆ ಒಂದು ಕಡ್ಡಿ ಪೆಟ್ಟಿಗೆನೂ ಕೂಡ ತರಲಿಕ್ಕೆ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಇವಾಗ ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೋಡಿನ ವ್ಯವಸ್ಥೆ ಆಯಿತು. ಹಾಗೆ ಇಲ್ಲಿ ಇದೇ ಥರ ನೀರಿನ ವ್ಯವಸ್ಥೆ, ಪ್ರಧಾನವಾಗಿ ನೀರಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕೆಲವೊಂದು ಸೌಕರ್ಯ ಉಳ್ಕಳಿಸ್ಕೋಸ್ಕರವಾಗಿ ಬಿಲ್ಡಿಂಗ್ ಆಗಿದೆ, ರೋಡ್ ಆಗಿದೆ. ಆಮೇಲೆ ಈ ದೇವಸ್ಥಾನಕ್ಕೆ ಬೇಕಾದಂಥ ಕೆಲವೊಂದು ಸವಲತ್ತಾಗಿದೆ, ಇನ್ನೂ ಆಗಬೇಕು, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ಕೊಡುಗೆ ಮಾತ್ರ ಭಾಳ ಅಪಾರ. ಅವರು ಚೆನ್ನಮ್ಮ ಅಗಲಿಕೆಗೆ ಹುಟ್ಟೂರಿನಲ್ಲಿ ಜನರು ಕಂಬನಿ ಮಿಡ್ತಿದ್ದಾರೆ. ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಗ್ರಾಮಸ್ಥರು ಕಂಬನಿ ಮಿಡ್ತಿರುವುದು ಗ್ರಾಮದ ಜನರ ಕಷ್ಟಕ್ಕೆ ಸಹಕಾರಿಯಾಗಿದ್ರು. ಏನೇ ಸಮಸ್ಯೆ ಇದ್ರೂ ನೆರವಾಗ್ತಾ ಇದ್ರು. ಗ್ರಾಮದ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು. ಬಡವರಿಗೆ ಹಣ ಕೊಟ್ಟು ನೆರವಾಗ್ತಾ ಇದ್ರು ಅಂತ ಚೆನ್ನಮ್ಮರ ಸ್ವಭಾವ, ವ್ಯಕ್ತಿತ್ವ ಬಣ್ಣಿಸಿ ಕಣ್ಣೀರು ಹಾಕಿದ್ದಾರೆ. ತಂಗಿ ಮಗಳು, ನಮ್ಮ ತಂದೆ ತಂಗಿ ಮಗಳು ಹರದನಹಳ್ಳಿ ನಮ್ಮದು. ಆವಾಗಿನಿಂದಲೂ ನಮ್ಮ ಚೆನ್ನಾಗಿ ಇಟ್ಕೊಂಡು ನಮ್ಮ ಇಲ್ಲೇ ಇಟ್ಕೊಂಡವ್ರ. ಅವ್ರ ತವ್ರ ಮನೆಯಲ್ಲೇ ಇದ್ದೀನಿ ನಾನು. ಅವ್ರು ಸುಮಾರು ದಿವಸದಿಂದ ಇಲ್ಲೇ ಇಲ್ಲೇ ನೋಡ್ಕೊತಾವ್ರು, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾವ್ರು. ಇವಾಗ ಪರಿಚಯ ಆಗಿದೆ, ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ಸೋದು. ನನ್ನ ಮಗಳನ್ನ ಕರ್ಕೊಂಬಂದಿದ್ದೆ, ಯಾವಾಗಲೂ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಸರ್. ಅದಾದಮೇಲೆ 3 years ಆಗಿಂದ ಬರ್ತಾಯಿಲ್ಲ ಅವರು ದೇವಸ್ಥಾನ. ಅದೇ ಆಗ್ತಾ ಇತ್ತಿಲ್ವಲ್ಲ ಅವರಿಗೆ ಬರೋದಕ್ಕೆ, ಅದಕ್ಕೆ ಅವರು ಬರ್ತಾ ಇತ್ತಿಲ್ಲ. ಇವಾಗ ಒಂದು 3 yearsಯಿಂದ ಬರೋದು ಸ್ಟಾಪ್. ಮದುವೆಗೆ ಹೇಳಕ್ಕೆ ಹೋಗಿದ್ದಾಗಲೂ ಅವರೇ ನಿಂತು ಊಟ ಬಡಿಸಿ, ನಾವು ಊಟ ಮಾಡಲ್ಲ ಅಂದರೂ ಕೇಳ್ತಾ ಇರಲಿಲ್ಲ. ಅವರೇ ಊಟ ಮಾಡಿಸಿ ಕಳ್ಸೋರು. ನನ್ನ ಮಗಳು ಮದುವೆಯಲ್ಲಿ ಫಸ್ಟ್ ಅವರೇ ಇದು ಮಾಡಿ ಬಟ್ಟೆ ಥರ ಕಲ್ಲಿಗೆ ಹೋಗಿದ್ದು. ಆಗ ಅಲ್ಲೇ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮುಗಿಸ್ಕೊಂಡು ಬಂದ್ವಿ. ನಮ್ಮರು ನಮ್ಮ ತಂದೆಯ ದೇವೇಗೌಡರ ಪತ್ನಿ ಚೆನ್ನಮ್ಮ ಬಗ್ಗೆ ಅವರ ಸಂಬಂಧಿ ದ್ಯಾವಮ್ಮ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ತಮ್ಮ ಬಾಲ್ಯದ ದಿನಗಳನ್ನು ಚೆನ್ನಮ್ಮ ಜೊತೆ ಕಳೆದ ಬಗ್ಗೆ ಅವರು ನೆನಪಿಸಿಕೊಂಡಿದ್ದಾರೆ. ಚೆನ್ನಮ್ಮ ಬಾಲ್ಯದಿಂದಲೂ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಚೆನ್ನಮ್ಮ ಮದುವೆಗೆ ಹರದನಹಳ್ಳಿಗೆ ಹೋಗಿದ್ವಿ. ಅವರ ನಿಧನ ತುಂಬಲಾರದ ನಷ್ಟ ಅಂತ ಕಣ್ಣೀರು ಹಾಕಿದ್ರು. ಅವರು ಇದಕ್ಕಿಂತಲೂ ವಾತಾವರಣ ಚೆನ್ನಾಗಿತ್ತು. ಆಗ ಆಟ ಆಡಿದ್ದು, ಎಲ್ಲನೂ ಮಾಡಿದ್ದು. ಪಿಲ್ಲಿಕಲ್ಲು ಆಡಿವು, ಜಕೋಬರ್ ಆಡಿವು, ಹಳ್ಮಣೆ ಆಡಿವು. ಎಲ್ಲನ ಆಟ ಆಡಿಸಿ ಊಟಕ್ಕೆ ಇಕ್ಕಿ ನಮ್ಮನ್ನ ಸ್ಕೂಲ್ ಬೆಲ್ಲ ಆಯ್ತಿದ್ದಾಗ ಕಳ್ಸೋರು. ಅವರಷ್ಟೇ ಸ್ಕೂಲ್ ಬಿಟ್ಬಿಟ್ಟಿದ್ರು. ನಾವು ಚೆನ್ನಾಗಿ ನೋಡ್ಕೊಳ್ಳಿವ, ಬಂದಾಗ ಎಳ್ನೀರು ಅದು ಇದು ಮಾಡಿವ. ಅವರು ಚೆನ್ನಾಗಿ ನೋಡ್ಕೊಂಡಿದ್ರು, ಅವರು ಮಾಡಿದ್ರು. ಸ್ಕೂಲ್ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಬಾಕಲ್ ತೆಗಿಯೋರು. ಅವ್ರು ಬಂದು ಪೂಜೆ ಮಾಡಿ ಬಾಕಲ್ ತೆಗೆದ್ರೆ ಡೋರ್ ಓಪನ್ ಆಯ್ತಿತ್ತು, ಅದ್ರ ಹಾಕಿರ್ನಿಲ್ಲ. ಈಗಲೂ ಹಂಗೆಯ, ಈಗಲೂ ಬರ್ತಾರೆ. ಅವ್ರು ಇಲ್ದೋಗಿದ್ರು ನಮಗೆ ಹಾಸನದಲ್ಲಿ.
ಚೆನ್ನಮ್ಮ ಜೊತೆಗಿನ ಒಡನಾಟನೆಂದು ಶಾಸಕ ಸ್ವರೂಪ್ ಪ್ರಕಾಶ್ ಕೂಡ ಕಣ್ಣೀರು ಹಾಕಿದ್ದಾರೆ. ನಮ್ಮ ತಂದೆ ರಾಜಕೀಯಕ್ಕೆ ಬರೋಕೆ ಚೆನ್ನಮ್ಮ ಅವರ ಪಾತ್ರ ದೊಡ್ಡದಿದೆ. ತಂದೆ ಅನಾರೋಗ್ಯವಾದಾಗ ಚೆನ್ನಮ್ಮ ರಾಜರಾಜೇಶ್ವರಿಗೆ ಹರಕೆಯನ್ನ ಕೊಟ್ಟಿದ್ರಂತೆ. ಇವತ್ತು ನಾವು ದೇವತೆಯನ್ನ ಕಳ್ಕೊಂಡಿದ್ದೀವಿ. ನನ್ನ ರಾಜಕೀಯ ಪ್ರವೇಶದಲ್ಲೂ ಆಶೀರ್ವಾದ ಮಾಡಿ ಗೆಲ್ಲಬೇಕು ಅಂತ ಹರಿಸಿದ್ರು ಅಂತ ಒಡನಾಟವನ್ನು ನೆನೆದ್ರು. ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರ ಸಂದರ್ಭದಲ್ಲೂ ಇದ್ದಾಗಲೂ ಕೂಡ ಒಂದು ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಚೆನ್ನಮ್ಮನವರು ಕೂಡ ಆಸ್ಪತ್ರೆಗೆ ಬಂದು ಒಂದು ದೇವಿಯ ಒಂದು ಆಶೀರ್ವಾದ ಹರಕೆಯನ್ನು ಮಾಡಿಸಿ ರಾಜರಾಜೇಶ್ವರಿಗೆ ಮತ್ತು ಗುಣಮುಖರಾದ ನಂತರ ನಮ್ಮ ತಾಯಿನ ಕರ್ಕೊಂಡೋಗಿ ಒಂದು ಹರಕೆಯನ್ನು ತೀರಿಸುವಂಥ ಕೆಲಸ ಮಾಡಿದರು. ಕೆಲವೊಂದು ಕಡೆ ನಮ್ಮ ಕುಟುಂಬಕ್ಕೆ ನಮ್ಮ ಪಾಲಿಗೆ ದೇವತೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿದ ನಂತರ ನಾನು ಆಶೀರ್ವಾದ ಪಡೆಯಕ್ಕೆ ಹೋಗಿದ್ದೆ. ಆಗ ಭಾಳ ಪ್ರೀತಿಯಿಂದ ಆಶೀರ್ವಾದ ಮಾಡಿ ನೀನು ಗೆಲ್ಲಲೇಬೇಕು. ನಮ್ಮ ತಂದೆಯವರು ಕೂಡ ಭಾಳಷ್ಟು ಕಷ್ಟದಿಂದ ಮತ್ತು ಭಾಳ ಒಳ್ಳೆತನದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಹಾಸನದ ಮಾವಿನಹಳ್ಳಿ ಬಳಿ ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ. ಸಂಸದ ಶ್ರೇಯಸ್ ಪಟೇಲ್, ಡಿಸಿ ಲತಾ ಕುಮಾರಿ ಅಂತ್ಯಕ್ರಿಯೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿದ ಶ್ರೇಯಸ್ ಪಟೇಲ್, ಸರ್ಕಾರದ ನಿರ್ದೇಶನದಂತೆ ಅಂತ್ಯಕ್ರಿಯೆ ಜಾಗ ಪರಿಶೀಲನೆ ನಡೆಸಿದ್ದೇನೆ. ಕುಮಾರಣ್ಣನ ಆಸೆಯಂತೆ ಎಲ್ಲವೂ ಕೂಡ ನಡೆಯುತ್ತಿದೆ. ಚೆನ್ನಮ್ಮ ಅವರನ್ನು ಕಳೆದುಕೊಂಡು ದುಃಖವಾಗಿದೆ ಅಂತ ಹೇಳಿದರು. ನಮ್ಮ ಅಜ್ಜಿ ಶಾಂತಮ್ಮ ಅವರು, ಇವರು ಚೆನ್ನಮ್ಮ ಅಜ್ಜಿಯವರೆಲ್ಲ ಒಂದೇ ಕುಟುಂಬದ ಸಮಕಾಲೀನರು, ಸಂಬಂಧಿಗಳು, ಜೊತೆಗೆ ಮುತ್ತಿಗೆರಳ್ಳಿ, ಕಲ್ಲುಗುಡುಗ್ನಳ್ಳಿ ಎಲ್ಲ ಅಕ್ಕಪಕ್ಕದವ್ರೆ. ರಾಜಕೀಯ ವ್ಯತ್ಯಾಸದ ಬೆಳವಣಿಗೆಯಿಂದಾಗಿ ಆವಾಗ ವ್ಯತ್ಯಾಸ ಆಗಿದ್ಬಿಟ್ರೆ ಒಂದು ಅತ್ಯಂತ ಬಾಂಧವ್ಯವಾದಂಥ ಕುಟುಂಬ ನಮ್ಮದು ಮತ್ತು ಗೌಡ ಕುಟುಂಬ. ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿದೆ ಜಿಲ್ಲಾಡಳಿತ. ನಮ್ಮ ಅಜ್ಜಿ ಶಾಂತಮ್ಮ ಅವರು. ಇನ್ನು ಡಿಸಿ ಲತಾ ಕುಮಾರಿ ಮಾತಾಡಿ, ಸಿಎಂ ಸೂಚನೆಯಂತೆಯೇ ಸೂಕ್ತ ವ್ಯವಸ್ಥೆ ಮಾಡಿದ್ದೇವೆ. ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಯಾವುದೇ ಅಹಿತಕರ ಘಟನೆಗೂ ಅವಕಾಶ ಕೊಡಲ್ಲ. ಪೊಲೀಸರು ಈಗಾಗಲೇ ಜಿಲ್ಲೆಯಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ ಅಂತ ಹೇಳಿದರು. ಬೇರೆ ರಾಜ್ಯಗಳಿಂದ ಮತ್ತು ಮುಖ್ಯ ನಗರ ಪ್ರದೇಶಗಳಿಂದ ಜನರು ದರ್ಶನಕ್ಕೆ ಪಡೀಲಿಕ್ಕೆ ಬರೋ ಜನಸಂಖ್ಯೆ ಹೆಚ್ಚಾಗಬಹುದು. ನಮಗೆ ಜನಗಳ ನಿಯಂತ್ರಣ ಮತ್ತು ಅವರ ಒಂದು ಸುಗಮ ದರ್ಶನ ಮಾಡಿಕೊಂಡು ಹೋಗಲಿಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಪೊಲೀಸ್ ಇಲಾಖೆಯು ಸಹ ಸಂಪೂರ್ಣ ಒಂದು ತಯಾರಿಯನ್ನು ನಡೆಸಿದೆ. ಪ್ರಾಪರ್ ಬ್ಯಾರಿಕೇಡಿಂಗ್, ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಯಾವುದೇ ಶಾಂತಿಯುತವಾಗಿ ದರ್ಶನ ಮಾಡಿ ಹೋಗಲಿಕ್ಕೆ. ಕೇಂದ್ರ ಸರ್ಕಾರದ ಪರವಾಗಿ ಸಚಿವ ಪ್ರಹ್ಲಾದ್ ಜೋಶಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡ್ಕೊಂಡ್ರು. ಬಳಿಕ ಮಾತನಾಡಿರುವಂತಹ ಜೋಶಿ, ಕೇಂದ್ರ ಸರ್ಕಾರದ ಪರವಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದೇನೆ. ಚೆನ್ನಮ್ಮ ಮಹಾನ್ ದೈವ ಭಕ್ತಿಯಾಗಿದ್ದರು. ಆದರ್ಶ ಗೃಹಿಣಿಯಾಗಿ ಕುಟುಂಬ ನಿಭಾಯಿಸಿದ್ದವರು. ಅವರ ನಿಧನ ಕುಟುಂಬಕ್ಕೆ ತುಂಬಲಾರದಂತಹ ನಷ್ಟ ಅಂತಂದರು. ವಹಿಸಬೇಕು ಅಂತ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವ್ರ ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇಷ್ಟೆಲ್ಲ ಆದರೂ ಸಹಿತ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂಥ ಒಂದು ಆದರ್ಶ ಗೃಹಿಣಿ ಅವರು. ಅಷ್ಟೇ ಅಲ್ಲದೆ ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕುಟುಂಬವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಿತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ನಾವು HDD ಮನೆಗೆ ಹೋದಾಗಲೆಲ್ಲ ನಮ್ಗೆ ಊಟ ಹಾಕದೆ ವಾಪಸ್ ಕಳಿಸ್ತಾ ಇರಲಿಲ್ಲ. ಅಂಥ ಅನ್ನಪೂರ್ಣೇಶ್ವರಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತಂದರು. ನಾನು ಕೂಡ ಹಲವಾರು ಬಾರಿ ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಂದು ಕಿಂಚತ್ತೂ ಕೂಡ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ. ನಡೆದಂಥ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆತ್ಮಕ್ಕೆ. ಇನ್ನು ಸಂಸದ ಬೊಮ್ಮಾಯಿ ಮಾತನಾಡಿ, ಚೆನ್ನಮ್ಮ ಅನ್ನಪೂರ್ಣೇಶ್ವರಿ ಆಗಿದ್ರು. ಕುಟುಂಬ ನಿರ್ವಹಿಸುವಲ್ಲಿ ಚೆನ್ನಮ್ಮ ಅವರ ಪಾತ್ರ ಮಹತ್ತರವಾಗಿತ್ತು ಅಂತಂದರು. ಈ ಹಲವಾರು ಬಾರಿ ತಾಯಿಯ ಕೈಯಿಂದ ತುತ್ತನ್ನು ತಿಂದಿರುವಂಥ ನೆನಪು, ಆ ದೇವಸ್ಥಾನ, ಆ ಪ್ರಸಾದ ಅವೆಲ್ಲವೂ ಕೂಡ ನೆನಪಾಗ್ತದೆ. ವಾತ್ಸಲ್ಯ ಮೂರ್ತಿ
ಶ್ರೀಮತಿ ಚೆನ್ನಮ್ಮ ಅವರು ಮಂಥನವನ್ನು ಮುಂದೆ ನಡೆಸಿದ್ರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ ಎಲ್ಲ ಸುಖ ದುಃಖಗಳ ಏರುಪೇರುಗಳಲ್ಲಿ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮ ಅವರು. ಹಲವಾರು ಇನ್ನು ಸದಾನಂದಗೌಡ ಮಾತನಾಡಿ, ತಾಯಿ ಹೇಗಿರಬಹುದು ಅನ್ನೋದಕ್ಕೆ ಚೆನ್ನಮ್ಮ ಉದಾಹರಣೆ. HDDಗೆ ಬೆನ್ನೆಲುಬಾಗಿ ನಿಂತವರು ಚೆನ್ನಮ್ಮ. ಅವರ ನಿಧನ ತುಂಬಲಾರದ ನಷ್ಟ ಅಂತಂದರು. ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮ ಅಂತ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ದೇವೇಗೌಡರ ಮಾತಲ್ಲೇ ಹೇಳೋದನ್ನು ನಾವೆಲ್ಲ ಕೇಳಿದ್ದೀವಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ತನ್ನ ದುಡಿಮೆ ಮಾಡುವಂಥ ಸಂದರ್ಭಗಳಲ್ಲಿ, ಆರ್ಥಿಕವಾಗಿ ಸಬಲರಲ್ಲದಂಥ ದಿನಗಳಲ್ಲಿ ತಾಯಿ ತನ್ನ ಎಲ್ಲವನ್ನು ತನ್ನ ಆ ಪತಿಯವರಿಗೆ ಬೇಕಾಗಿ ಎಲ್ಲವನ್ನು ಕೊಟ್ಟು ಮುಂದೆ ಹೋಗಿ ಅಂತ ಹೇಳಿ ಅವರಿಗೆ ಆಧಾರ ಸ್ತಂಭವಾಗಿ ನಿಂತು ಮತ್ತೆ ಮತ್ತೆ ಮುನ್ನಡೆಸಿದವರು ತಾಯಿ ಚೆನ್ನಮ್ಮನವರು ಅಂತ ಹೇಳುವಂಥದ್ದು. ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಚೆನ್ನಮ್ಮನ ಅಂತಿಮ ದರ್ಶನ ಪಡ್ಕೊಂಡ್ರು. ಚೆಲುವರಾಯಸ್ವಾಮಿ ಮಾತಾಡಿ, ಚೆನ್ನಮ್ಮ ಜೀವನ ನಮಗೆಲ್ಲರಿಗೂ ಆದರ್ಶ, ಎಲ್ಲರನ್ನ ಒಂದೇ ರೀತಿ ಚೆನ್ನಮ್ಮ ನೋಡ್ತಾ ಇದ್ರು ಅಂತ ಹೇಳಿದ್ರು. ಹಾಗೆಯೇ ಸಚಿವ UT ಖಾದರ್ ಮಾತಾಡಿ, ಚೆನ್ನಮ್ಮನವರ ನಿಧನ HDD ಕುಟುಂಬಕ್ಕೆ ತುಂಬಲಾರದ ನಷ್ಟ. ದೇವೇಗೌಡರ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿದರು. ಸರಳತೆ, ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲ ನಿಷ್ಠೆ, ಇದು ಭಾರತೀಯ ಮಹಿಳೆಯ ಸಂಸ್ಕೃತಿ. ಇವು ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬವೇ ಇವತ್ತು ಚೆನ್ನಮ್ಮ ಅವರು ಆಗಿದ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಅಗಲುವಿಕೆಯ ನೋವನ್ನು ನಾವಿವತ್ತು ಎಷ್ಟೇ ಸಂತಾಪ ಹೇಳಿದರೂ ಕೂಡ ಆ ತಾಯಿಯನ್ನು ಕಲ್ಕೊಂಡಂತಹ ಮಕ್ಕಳಿಗೆ, ಆ ಮಡದನ್ನು ಕಲ್ಕೊಂಡಂತಹ ಮನೆಯವರಿಗೆ ಅಥವಾ ಕುಟುಂಬಸ್ಥರಿಗೆ, ಅಭಿಮಾನಿ ವರ್ಗ, ನೆರೆಕೆರೆಯವರಿಗೆ ಅದರ ನೋವನ್ನು ಎಷ್ಟು ನಾವು ಸಂತಾಪ ಹೇಳಿದ್ರು ಕೂಡ. ಇನ್ನು ಸಚಿವ KH ಮುನಿಯಪ್ಪ ಮಾತಾಡಿ, ಚೆನ್ನಮ್ಮ ನಿಧನ HDD ಕುಟುಂಬಕ್ಕೆ ಭಾರಿ ನಷ್ಟ. ದೊಡ್ಡ ಕುಟುಂಬವನ್ನು ಸಾಕಿ ಸಲಹೆ ಚೆನ್ನಮ್ಮ ಎಲ್ರಿಗೂ ಮಾದರಿಯಾಗಿದ್ರು. ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಅಂತ ಹೇಳಿದ್ರು. ಇನ್ನು ಶ್ರೀಲಂಕಾದ ಮಾಜಿ ರಾಷ್ಟ್ರಾಧ್ಯಕ್ಷ ಮಹಿಂದ ರಾಜಪಕ್ಸೆ ಕೂಡ ಎಕ್ಸಲ್ಲಿ ಪೋಸ್ಟ್ ಮಾಡಿದ್ದು, ಚೆನ್ನಮ್ಮ ನಿಧನ ದೇವೇಗೌಡರ ಕುಟುಂಬಕ್ಕೆ ತುಂಬಲಾರದ ನಷ್ಟ. HDD ಕುಟುಂಬಕ್ಕೆ ನನ್ನ ಸಂತಾಪಗಳು. ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೋಸ್ಟ್ ಮಾಡಿದ್ದಾರೆ. HDD ಮತ್ತು ಚೆನ್ನಮ್ಮರ ಭಾವನಾತ್ಮಕ ಕ್ಷಣದ ವಿಡಿಯೋ ಒಂದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಚೆನ್ನಮ್ಮ ಪತಿಯ ಆಶೀರ್ವಾದ ಪಡೆದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಆಸ್ಪತ್ರೆಗೆ ದಾಖಲಾಗೋದಕ್ಕೂ ಮುನ್ನ ಪತ್ನಿಗೆ ಧೈರ್ಯ ತುಂಬಿದ್ದ ದೇವೇಗೌಡರು ಆಸ್ಪತ್ರೆಗೆ ಪತ್ನಿಯನ್ನ ಕಳಿಸ್ಕೊಟ್ಟಿದ್ರು. ಎಲ್ಲ ಜಿಲ್ಲೆಗಳ ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಸಿಎಂ DK ಶಿವಕುಮಾರ್, DCM ಪರಮೇಶ್ವರ್ ಸಭೆಯನ್ನು ಮಾಡಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಭೆ ಮಾಡಿದ್ದಾರೆ. ಪ್ರತಿ ಜಿಲ್ಲೆಯ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತಂತೆ ಚರ್ಚೆ ಮಾಡಲಾಗಿದೆ. ಇದೇ ವೇಳೆ ಡಿಸಿಗಳಿಗೆ ಕೊಟ್ಟ ಅನುದಾನದಲ್ಲಿ ಎಷ್ಟು ಖರ್ಚಾಗಿದೆ, ಪ್ರಸ್ತುತ ಸ್ಥಿತಿಗತಿ ಏನು ಅನ್ನುವ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಸಂಜೆ ಸಂಪುಟ ಸಭೆ ನಡೆಯಲಿದೆ. ಈ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಸಿಎಂ DK ಶಿವಕುಮಾರ್, ಬರಕ್ಕೆ ಸಂಡೇ ಇದೆಯಾ, ಪೊಲೀಸ್ DCಗೆ ಸಂಡೇ ಇದೆಯಾ, ಮಂತ್ರಿಗಳಿಗೆ ಸಂಡೇ ಇದೆಯಾ, ನಾವು ಮಂತ್ರಿಗಳು 24 ಗಂಟೆ ಕೆಲಸ ಮಾಡಬೇಕು. ಬರ ವಿಚಾರಕ್ಕೆ ಸಭೆ ಕರೆದಿದ್ದೇವೆ. ಪ್ರತಿ ತಾಲೂಕಿಗೂ 1 ಕೋಟಿ ಹಣ ಇಟ್ಟಿದ್ದೇವೆ. ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಿದ್ದೇವೆ. ಕೆಲ ನಿರ್ದೇಶನ ಕೊಡಬೇಕು, ಅದಕ್ಕಾಗಿ ಸಭೆ ಕರೆದಿದ್ದೇವೆ. ನಂತರ ಸಂಪುಟ ಸಭೆ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ.
ಫುಟ್ಬಾಲ್ ಫೈನಲ್ ಪಂದ್ಯ ವಿಚಾರದ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಫುಟ್ಬಾಲ್ ಪಂದ್ಯ ಇದೆ, ನಮ್ಮ ಯುವಕರ ಇಚ್ಛೆ ಮನವಿಯಂತೆ ನಾವು ಅನುಮತಿ ಕೊಟ್ಟಿದ್ದೀವಿ, ನಿಮ್ಮ ಭಾವನೆಯಂತೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ, ನೀವೆಲ್ಲರೂ ಕೂಡ ಶಾಂತಿಯಿಂದ ವರ್ತಿಸಬೇಕು, ಎಂಜಾಯ್ ಮಾಡಿ, ಯಾರು ಗೆಲ್ಲಿ ಬಿಡ್ಲಿ ನೀವೆಲ್ಲ ಎಂಜಾಯ್ ಮಾಡಿ, ಅದಕ್ಕೆ ನಿಮ್ಮ ತಾಳ್ಮೆ ಕಳ್ಕೊಳ್ಬಾರ್ದು, ಇದು ನನ್ನ ನಮ್ರತೆಯ ಮನವಿ ಅಂತಂದ್ರು. ಬಿಡದಿ ಟೌನ್ಶಿಪ್ ಪರ ವಿರೋಧದ ವಿಚಾರ ಹಿನ್ನೆಲೆ ಬೈರಮಂಗಲ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಯೋಜನೆ ವಿರೋಧಿಸಿ ಬಿಡದಿ ಗೆಳೆಯರ ಬಳಗದಿಂದ ರಕ್ತದಾನ ಶಿಬಿರ ಆಯೋಜಿಸಿದ್ದು ಬೈರಮಂಗಲ ಸರ್ಕಲ್ನಲ್ಲಿ ವಿನೂತನವಾಗಿ ಹೋರಾಟ ಮಾಡಲಾಗ್ತಿದೆ. ರಕ್ತ ಕೊಟ್ಟೇವು ಭೂಮಿ ಕೊಡಲ್ಲ ಅಂತ ರೈತರು ಘೋಷಣೆ ಹಾಕಿದ್ದು ಯೋಜನೆ ಕೈಬಿಡಿ ಅಂತ ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಸತತವಾಗಿ 2ನೇ ಸಲ ಭತ್ತದ ಬೆಳೆಗೆ ನೀರು ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಎಡದಂಡೆ ನಾಲೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರ ಹೋರಾಟ 2ನೇ ದಿನಕ್ಕೆ ಕಾಲಿಟ್ಟಿದೆ. ಕೊಪ್ಪಳದ ಮುನಿರಾಬಾದ್ನಲ್ಲಿರುವಂತಹ ಕಾಡಾ ಕಚೇರಿ ಬಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದು, ನೀರು ಹರಿಸ್ತೇವೆ ಅಂತ ಲಿಖಿತ ಭರವಸೆ ನೀಡುವವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಅಂತ ರೈತರು ಹೇಳ್ತಿದ್ದಾರೆ. ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳಿಗೆ ಸರ್ಕಾರ ನೀರು ಬಿಟ್ಟ ಹಿನ್ನೆಲೆ ನಿರಾಶೆಯಲ್ಲಿದ್ದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ರೈತರ ಪ್ರತಿಭಟನೆ ಬಳಿಕ ಎಚ್ಚೆತ್ತ ಸರ್ಕಾರ ಜಾನುವಾರುಗಳಿಗೆ ಕುಡಿಯುವ ನೀರು ಬಿಡುಗಡೆ ಮಾಡಿದೆ. ರೈತರಿಂದ ನಾಲೆ ಬಳಿ ತಮ್ಮ ಸಂಘಟನೆಗೆ ಜೈಕಾರ ಹಾಕಿದ್ದು ನೀರಿಗಾಗಿ 1 ತಿಂಗಳಿಂದ ಕಾದಿದ್ದ ರೈತರ ಮೊಗದಲ್ಲಿ ಸಂತಸ ತಂದಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಕೋಲಾರದ ಕುರುಡುಮಲೆಗೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ ಬಿಎಸ್ವೈ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪುತ್ರ ಬಿವೈ ವಿಜಯೇಂದ್ರ, ಬಿವೈ ರಾಘವೇಂದ್ರ ಹೆಸರಲ್ಲಿ ಅರ್ಚನೆ ಮಾಡಿಸಲಾಯಿತು. ಇನ್ನು ಬಿಎಸ್ವೈ ಕುಟುಂಬಕ್ಕೆ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಕೋರಿದರು. ಬಿಎಸ್ವೈ ಕುಟುಂಬಕ್ಕೆ ಬಿಜೆಪಿ ಮುಖಂಡರು ಕೂಡ ಸಾಥ್ ನೀಡಿದರು. ದೇವರ ದರ್ಶನ ಪಡೆದ ಬಳಿಕ ಮಾತನಾಡಿದ ಬಿಎಸ್ವೈ, ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ಸರ್ಕಾರಕ್ಕೆ ಯಾವುದೇ ಚಿಂತನೆ ಇಲ್ಲ, ರಾಜ್ಯದಲ್ಲಿ ಮಳೆ ಇಲ್ಲ, ಬೆಳೆಗಳು ಒಣಗ್ತಿವೆ, ಜನರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಕುಡಿಯೋ ನೀರಿಗೆ ಹಾಹಾಕಾರ ಆರಂಭ ಆಗಿದೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಸರ್ಕಾರ ಮಾಡ್ತಿಲ್ಲ, ಉತ್ತಮ ಮಳೆಯಾಗಲಿ ಅಂತ ದೇವರ ಬಳಿ ಪ್ರಾರ್ಥನೆ ಮಾಡಿದ್ದೀನಿ ಅಂತಂದ್ರು. 3 ತಿಂಗಳ ಹಿಂದೆ ಹೂತಿಟ್ಟ ತಾಯಿಯ ಶವವನ್ನ ಅಣ್ಣ ತಮ್ಮ ಹೊರತೆಗೆದಿದ್ದಾರೆ. ತಾಯಿಯ ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಪೊಲೀಸರು ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿರುವ ಸಹೋದರರು ಮಧ್ಯರಾತ್ರಿ ಮೃತದೇಹವನ್ನ ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ. ಸ್ಫೋಟಕ ಸಿಡಿಮದ್ದು ಸಿಡಿದು ಮೇಕೆಯ ತಲೆ ಛಿದ್ರವಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕೆರೆಯಾಗಳಹಳ್ಳಿ ಬಳಿ ಘಟನೆ ನಡೆದಿದ್ದು, ಹಂದಿ ಬೇಟೆಗೆ ಅಂತ ಇಟ್ಟಿದ್ದ ಸಿಡಿಮದ್ದು ಸ್ಫೋಟಗೊಂಡಿದೆ. ಕುರಿಗಾಹಿ ವೆಂಕಟೇಶ್ ಅನ್ನೋರಿಗೆ ಸೇರಿದ ಮೇಕೆ ಸಾವನ್ನಪ್ಪಿದೆ. ಮನೆಯಲ್ಲಿದ್ದ 58 ಗ್ರಾಂ ಚಿನ್ನಾಭರಣ ಕದ್ದಿದ್ದ ಆರೋಪಿಯನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿವಗುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಹಾಂತೇಶ ಬಸಪ್ಪ ಬೋಗೂರ ಮನೆಯಲ್ಲಿ ಕಳ್ಳತನ ಆಗಿದ್ದು 24 ಗಂಟೆಯಲ್ಲಿ ಆರೋಪಿಯನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ಬೈಕಲ್ಲಿ ಬಂದ ದುಷ್ಕರ್ಮಿಗಳು ಹಗಲೇ ಗ್ಯಾಸ್ ಸಿಲಿಂಡರ್ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕು ತೋಟದ ಗುಡ್ಡದ ಹಳ್ಳಿಯಲ್ಲಿ ಘಟನೆ ನಡೆದಿದೆ. ಡೆಲಿವರಿ ಬಾಯ್ ಉಮೇಶ್ ಅನ್ನುವರು ಬೈಕ್ ನಿಲ್ಲಿಸಿದ ವೇಳೆ ಈ ಘಟನೆ ನಡೆದಿದೆ. ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ. ರೈತರು ಬೆಳೆದ ಬೆಳೆಗೆ ನೀರು ಸಿಗದೆ ಸಾಯ್ತಾ ಇದ್ರು, ಸರ್ಕಾರ ಕಣ್ಣೆತ್ತಿ ನೋಡ್ತಿಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಕುರಿಗಾಹಿಯೊಬ್ಬ ಉತ್ತಮ ಸಾಧನೆ ಮಾಡಿದ್ದಾನೆ. ಕೊಪ್ಪಳ ತಾಲೂಕಿನ ಹನುಮನಹಳ್ಳಿಯ ಪುಟ್ಟರಾಜು ಭೀಮನೂರು ಅನ್ನುವ ವಿದ್ಯಾರ್ಥಿ ಅಖಿಲ ಭಾರತ ಮಟ್ಟದಲ್ಲಿ ಪರಿಶಿಷ್ಟ ವರ್ಗದ ಕೋಟಾದಲ್ಲಿ 694ನೇ ರ್ಯಾಂಕ್ ಪಡೆದಿದ್ದಾನೆ.